ಎಲ್ಲರೂ ಕಾಯ್ತಿರುವಂತಹ ಕ್ಷಣ ಗಾನ ಸಿಂಚನ ಜನಮನದ ಪದ ಪಯಣ ಸೀಸನ್ 1 ವಿನ್ನರ್ ಯಾರಾಗ್ತಾರೆ? ಈ ಪ್ರಶ್ನೆಗೆ ಉತ್ತರವನ್ನ ನಮ್ಮ ನಾರಾಯಣ್ ಗೌಡ್ರು ಸರ್ ಕೊಡ್ತಾರೆ. ರೆಡಿನಾ? ರೆಡಿನಾ? 5 4 3 2 1. ಎಲ್ಲ ಕನ್ನಡದ ಮನಸ್ಸುಗಳಿಗೆ ಅಭಿನಂದಿಸ್ತಾ, ಕನ್ನಡದ ತಾಯಿ ಬೇರು ಜಾನಪದ. ಹಾಗಾಗಿ ಜಾನಪದ ಅಂದರೆ ನನಗೆ ಅಚ್ಚುಮೆಚ್ಚು. ಬಹುಶಃ ಚಂದನ ವಾಹಿನಿಯಿಂದ ಯಾರೂ ಬಂದು ಕೇಳಲಿಲ್ಲ, ಆದರೂ ಸಹ ನನಗೆ ಗೊತ್ತಾದ ತಕ್ಷಣ ಆ ಕಾರ್ಯಕ್ರಮದ ಬಹುಮಾನವನ್ನು ನಾನು ಕೊಡ್ತೀನಿ ಅಂತ ಹೇಳಿ ನಾನೇ ಒಪ್ಕೊಂಡಂಥದ್ದು. ಮೂರು ಜನ ತೀರ್ಪುಗಾರರು, ಬಹುಶಃ ಅವರ ಗರಡಿಯಲ್ಲಿ ನೀವೆಲ್ಲ ತಿದ್ದಿ ತೀಡಿ ಇನ್ನೂ ಹೆಚ್ಚಿನ ಈ ಥರ ಕಾರ್ಯಕ್ರಮಗಳಲ್ಲಿ ದೊಡ್ಡ ದೊಡ್ಡ ವೇದಿಕೆಯಲ್ಲಿ ಹಾಡುವಂಥ ಶಕ್ತಿ ನಿಮಗೆ ಬರಲಿ ಅಂತ ಹೇಳಿ ಹಾರೈಸ್ತಾ, ಗಾನಸಿಂಚನ ಭಾರಿ ಅದ್ಭುತವಾದಂಥ ಹೆಸರಿನಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ಚಂದನ ವಾಹಿನಿಯ ಮುಖಾಂತರ ಕನ್ನಡದ ನಾಡಿಗೆ, ಕನ್ನಡಿಗರಿಗೆ ಕೊಟ್ಟಿರುವಂಥದ್ದು. ಬಹುಶಃ ಎಲ್ಲ ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿದ್ದೀರಿ. ಹಾಗಾಗಿ ಸೂರ್ಯ ಚಂದ್ರ ಇರೋವರೆಗೂ ಜಾನಪದ ಉಳಿಯುತ್ತೆ ಅನ್ನೋದಕ್ಕೆ ಇಂಥ ಕಾರ್ಯಕ್ರಮಗಳು ಸಾಕ್ಷಿಯಾದಾಗ, ಜಾನಪದ ಉಳಿದೇ ಹೋದರೆ ಬಹುಶಃ ಕನ್ನಡ ಸೊರಗುತ್ತೆ ಅಂಥೇಳಿ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕಾಗಿಯೇ ಕನ್ನಡದ ತಾಯಿ ಬೇರು ಜಾನಪದ ಅಂಥೇಳಿ. ಬೆಳಗ್ಗೆ ಎದ್ದರೆ ರಾತ್ರಿ ಮಲಗೋವರೆಗೂ ಜಾನಪದವೇ ನಮ್ಮ ಮನೆಯಲ್ಲಿ ಕೇಳಲಿಕ್ಕೆ ಸಾಧ್ಯ. ಅದು ಗಾದೆ ಇರ್ಬೋದು, ಮಾತಿರ್ಬೋದು, ಒಗಟಿರ್ಬೋದು, ಇಲ್ಲ ನೀತಿ ಕಥೆಗಳಿರ್ಬೋದು, ಇಲ್ಲ ಭಾಷೆ ದಾಟಿ ಇರ್ಬೋದು. ಬಹುಶಃ ಕರ್ನಾಟಕದಲ್ಲಿ 40 ಕಿಲೋಮೀಟ್ರ್ ಹಂತದಲ್ಲಿ ಭಾಷೆ ದಾಟಿ ವೇಷಭೂಷಣಗಳು, ಆಹಾರ ಪದ್ಧತಿ, ಹೀಗೆ ಎಲ್ಲವೂ ಬದಲಾವಣೆ ಆಗ್ತಾ ಹೋಗುತ್ತೆ. ಇಡೀ ಭಾರತದೊಳಗಡೆ ಎಲ್ಲಾದರೂ ಒಂದು ಆ ಥರದ ಒಂದು ನಾಡು ಅನ್ನೋದಾದರೆ ಅದು ನಮ್ಮ ಕರ್ನಾಟಕ. ಅಂಥ ಕರ್ನಾಟಕದಲ್ಲಿ ಚಂದನ ವಾಹಿನಿ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಆರತಿಯವರು ಬಂದ ಮೇಲೆ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಅದಕ್ಕೆ ಈ ಥರ ಕಾರ್ಯಕ್ರಮಗಳು ಚಂದನದಲ್ಲಿ ಹೆಚ್ಚು ನಡೀಲಿ. ನಿಮ್ಮ ಜೊತೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಸಂದರ್ಭಕ್ಕೆ ಇರುತ್ತೆ. ಎಲ್ಲ ರೀತಿಯ ಸಹಕಾರವನ್ನು ನಾವು ಕೊಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನನಗೆ ಮೊದಲನೆಯ ಬಹುಮಾನವನ್ನು ಘೋಷಣೆ ಮಾಡಲಿಕ್ಕೆ ಹೇಳಿದ್ದಾರೆ. ರಾಜ್ಕುಮಾರ್ ಅವರ ಒಂದು ಹಾಡಿನಲ್ಲಿ ಬರುವ ಹೆಸರು ಅಂತ ಅಂದ್ಕೊಂಡಿದ್ದೀನಿ. ಶಂಭೋ ಮಹಾದೇವ ಹರ ಹರ ಮಹಾದೇವ. ಯಾವ ಸಿನಿಮಾ ಇರ್ಬೋದು? ವಿಶ್ವನಾಥನು ತಂದೆಯಾದರೆ ವಿಶಾಲಾಕ್ಷಿ ತಾಯಿಯಲ್ಲವೇ. ನಿನ್ನ ಬಲಗೈಯ ಮುಟ್ಟಿ ಭಾಷೆಯ ಕೊಟ್ಟು ಹೆಜ್ಜೆನು ಮಲ್ಲಿಗೆ ಕಳ್ಸೆಣ್ಣೆ. ಪಾರಣ್ಯ ನೀಡವ್ವ ಕೊಡುಗಲ್ಲಯ್ಯನಿಗೆ. ಈ ಕಾರ್ಯಕ್ರಮದ ಮೊದಲ ಸ್ಪರ್ಧಿ ವಿಶ್ವನಾಥ್. ಜನಮನದ ಪದ ಪಯಣ ಸೀಸನ್ 1 ವಿನ್ನರ್ ವಿಶ್ವನಾಥ್. ಜನಮನದ ಪದ ಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು
ಪದರ ಅನುಭವದ ಮಧುರಯಾನ ಪಯಣ season 1 winner. ಸುಧಾ ತತ್ವ ಪದದ ಗಾನ ಸಿಂಚನ ಚಂದನದ ಅಂಗಳದಿ ಗೀತ ಚಾರಣ. ಎಷ್ಟು ಒಳ್ಳೊಳ್ಳೆಯ ಮಾತುಗಳನ್ನ ಆಡಿ ವಿಶ್ವ, ಕೊನೆಗೆ ನಿನ್ನ ಹೆಸರನ್ನ ವಿಭಿನ್ನವಾಗಿ ಕರೆದ್ರು ನಮ್ಮ ನಾರಾಯಣ್ ಗೌಡ್ರು ಸರ್. ಬರ್ಲಿ ಜೋರಾದ ಚಪ್ಪಾಳೆ ಅವ್ರಿಗೆ. ಥ್ಯಾಂಕ್ ಯು ಸರ್. ಫೈನಲಿ ಏನ್ ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ ಮೇಡಮ್. ಇದು ನಾನು ಜನಪದ ಆಡ್ತಾ ಬಂದವನು. ನನಗೆ ತಾಳದ ಬಗ್ಗೆ ಶ್ರುತಿ ಬಗ್ಗೆ ಅಲ್ಲೆಲ್ಲ ಗೊತ್ತಿರಲಿಲ್ಲ ಸರಿಯಾಗಿ. ಅಂದರೆ ಆಡ್ತಾ ಇರ್ತಿದ್ವು ಪ್ರೋಗ್ರಾಮಲ್ಲಿ ಅಷ್ಟೇ. ಬಟ್ ಇಲ್ಲಿ ಬಂದಾಗ ಇವರು ಬೇರೆಯವ್ರಿಗೆ ಹೇಳ್ತಿದ್ದು ನೋಡಿ ನೋಡಿ ತಿದ್ಕೋತಾ ಬರ್ತಾಯಿದ್ದೆ ಮೇಡಮ್. ಅದೇ ಇಲ್ಲಿ ತನಕ ಬಂದು ವಿನ್ ಆಗೋಕ್ಕೆ ಕಾರಣ ಮೇಡಮ್. ಮತ್ತು ಈ ಗೆಲುವನ್ನ ಎಲ್ಲ ನನ್ನ ಜಾನಪದ ಕಲಾವಿದರು, ಅಂದರೆ ನಮ್ಮ ಹಿರಿಯ ಜಾನಪದ ಕಲಾವಿದರು ಯಾರ್ಯಾರಿದ್ದಾರೆ ಅವರೆಲ್ಲರ ಪಾದಕ್ಕೂ ಅರ್ಪಿಸ್ತೀನಿ. ನಾನು ಹಳ್ಳಿಯಲ್ಲಿದ್ದವನು. ಡಿಗ್ರಿ ಮಾಡಬೇಕಾದ್ರೆ ಮೈಸೂರು ಮಹಾರಾಜಾಸ್ ಕಾಲೇಜ್ಗೆ ಬಂದೆ. ಅಲ್ಲಿ ತನಕ ನಂಗೆ ಮಾತಾಡೋದೇ ಬರ್ತಾ ಇರಲಿಲ್ಲ. ನಮ್ಮ ಸೀನಿಯರ್ಸ್ ಎಲ್ಲ ಕಲಿಸಿದ್ದು, ಅಂದರೆ ಇಲ್ಲಿ ಕೂತಿದ್ದಾರೆ ನಮ್ಮ ದೇವಾನಂದ ವರಪ್ರಸಾದ್ ಸರ್ ಅಂತ, ಅವರು ನಮ್ಮ ಸೀನಿಯರ್ಸ್ ಎಲ್ಲ. ಫಸ್ಟು ನನಗೆ ಹಾಡು ಬರ್ತಾ ಇರಲಿಲ್ಲ ಮೇಡಮ್, ಮಾತಾಡೋಕ್ಕೂ ಬರ್ತಾ ಇರಲಿಲ್ಲ. ಡ್ಯಾನ್ಸ್ನ ನಾನು ಕಂಸಾಳೆ, ಪೂಜಾ ಕುಣಿತ, ಡೊಳ್ಳು ಕುಣಿತ ಅದನ್ನು ಮಾಡ್ತಾ ಬಂದವನು. ಹಾಗೆ ಒಂದು ಶಿಬಿರ ನಡೆಯುತ್ತೆ ಮೇಡಮ್, ಅಲ್ಲಿ ಕೃಷ್ಣ ಜನಮನ ಸರ್ ಅಂತ ನಡೆಸ್ತಾರೆ. ವರ್ಷ ಪೂರ್ತಿ ಫ್ರೀಯಾಗಿ ನಡೆಸ್ತಾರೆ. ಅಲ್ಲಿ ಆಡ್ತಾ ಇರಬೇಕಾದ್ರೆ ಅವ್ರ ಜೊತೆ ಕೋರಸ್ ಕೊಡ್ತಾಯಿದ್ದೆ. ಒಂದಿನ ಏನೋ ನನ್ನ ಅದೃಷ್ಟನೇ ಏನೋ ಗೊತ್ತಿಲ್ಲ, ಅಲ್ಲಿ ಮೇಯ್ನ್ ಹಾಡಬೇಕಾದವ್ರು ಬಂದಿರಲಿಲ್ಲ ಮೇಡಮ್. ಅವಾಗ ನೀನು ಆಡ್ತಾ ಇರ್ತೀಯಲ್ಲ ಕೋರಸ್, ಅವಾಗ ನೀನು ಹಾಡ್ಬೋದು ಅಂತ ಅಲ್ಲಿ ಅವಕಾಶ ಮಾಡಿಕೊಟ್ರು ಮೇಡಮ್. ನನಗೆ ಹಾಡೋಕ್ಕೆ ಬರ್ತಾ ಇರಲಿಲ್ಲ. ನಾನು ಪಕ್ಕದಲ್ಲಿರ್ತೀನಿ, ನುಡಿಸ್ತೀನಿ, ನೀನು ಹಾಡು ಅಂತಂದರು ಮೇಡಮ್. ಆ ವೇದಿಕೆಯಿಂದ ಇಲ್ಲಿ ತನಕ ಬಂದಿದ್ದೀವಿ. ಮತ್ತು ನಮ್ಮ ಅಪ್ಪ ನಮ್ಮ ಅಮ್ಮ ಅವರು ಫಸ್ಟ್ ನಮ್ಮ ಆಡ್ತಾ ಇರಬೇಕಾದ್ರೆ ಅವ್ರ ಜೊತೆ ಕಂಜರ ಆಮೇಲೆ ತಮಟೆ ಅದು ಹಿಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ನಾವು ಅಂತ ಇದ್ರು ಅಪ್ಪ, ಅದನ್ನೆಲ್ಲ ಹಿಡ್ಕೊಂಡು ಹೋದರೆ ಏನೂ ಸಿಗಲ್ಲ, ಏನು ಕೊಯ್ತಾನೆ ಅಂತ ನಮ್ಮ ಅಮ್ಮಂಗೆ ಹೇಳ್ತಾಯಿದ್ರಂತೆ. ಬಟ್ ಒಂದು ಸಲ ನನಗೆ 2014ರಲ್ಲಿ ಯೂತ್ ಅವಾರ್ಡ್ ಬಂತು ಮೇಡಮ್. ಆವಾಗ ನಾನು ಶಬರಿಮಲೆಗೆ ಹೋಗ್ತಾಯಿದ್ದೆ. ಅದೇ ದಿನ ನಮ್ಮ ಅಪ್ಪನ್ನ ಸನ್ಮಾನ ಮಾಡಿದ್ರು. ಯಾರು MP ಆಗಿದ್ದವರು ಧ್ರುವನಾರಾಯಣ್ ಸರು. ಅವತ್ತಿಂದ ನನಗೆ ಯಾವುದನ್ನು ಇದು ಮಾಡಲಿಲ್ಲ, ನೀನು ಏನಾದರೂ ಮಾಡ್ಕೊ, ಹಾಡು ಒಳ್ಳೆ ದೊಡ್ಡ ಮಟ್ಟದಲ್ಲಿ ಬೆಳಿ ಅಂತ ಅಂದ್ಕೊಂಡು ಅಂದರು ಮೇಡಮ್. ಅವರ ಆಶೀರ್ವಾದ ಮತ್ತು ಎಲ್ಲ ದೊಡ್ಡವರ ಆಶೀರ್ವಾದ, ಜನಪದ ನಾವು ಕೊನೆ ಹೆಸರು ಇರೋ ತನಕ ಅದನ್ನು ಮರೆಯಲ್ಲ ಮೇಡಮ್. ಹಾಗೆ ಈ ಚಂದನ ವಾಹಿನಿ ಎಂತೆಂಥ ಎಲ್ಲೆಲ್ಲೋ ಯಾವುದೋ ಮೂಲೆಯಲ್ಲಿದ್ದ ಕಲಾವಿದರನ್ನೆಲ್ಲ ಗುರುತಿಸಿ ಇಂಥ ದೊಡ್ಡ ವೇದಿಕೆಯಲ್ಲಿ ನಮ್ಮಂಥ ಸಣ್ಣ ಕಲಾವಿದರನ್ನೆಲ್ಲ ಎಷ್ಟೋ ದೇಶಕ್ಕೆ ಪರಿಚಯ ಮಾಡಿಸ್ತಾ ಇದ್ದಾರೆ. ಇದು ಒಂದು ಒಳ್ಳೆ ದೊಡ್ಡ ಮಟ್ಟದ ಯಶಸ್ಸು ಮೇಡಮ್. ಇದನ್ನು ಯಾರು ಸಂಗೀತ ಗೊತ್ತಿಲ್ಲ ಅಂದ್ರೂ ಬಂದು ಹಾಡ್ಬೋದು ಅಂತ ತೋರಿಸೋದು ಅಂತಂದರೆ ಇದೊಂದೇ ಒಗ್ಗಟ್ಟಿಂದ ಒಂದೇ ಮನೆಯವರು ಅಂತ ಅನ್ಕೊಂಡು ನೋಡ್ಕೋತಾರೆ. ಚಂದನ ವಾಹಿನಿ ನಿಜ ಒಂಥರ ತವ್ರ ಮನೆ, ಅದು ದೇವ್ರ ಮನೆ ಅದು. ಹಾಗೆ ನನಗೆ ಇಷ್ಟು ದಿನವೂ ನಾವು ಏನು ತಪ್ಪಾಡಿದ್ರೂ, ನಾವು ತಪ್ಪು ಮಾಡಿ ಆಡ್ತಿದ್ರು ಕೂಡ ಎಲ್ಲ ಸ್ವರ ಮಾಂತ್ರಿಕರು ಇವರೆಲ್ಲ. ಅವರು ನಾವು ತಪ್ಪಾದ್ರೂ ಸರಿ ದಾರಿಗೆ ತಂದುಬಿಡ್ತಾಯಿದ್ರು, ಆ ಥರ ನುಡಿಸ್ತಾಯಿದ್ರು. ಎಲ್ಲರಿಗೂ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಮೃತ್ಯುಂಜಯ ಸರ್ ಹೇಳಬೇಕು ಮೇಡಮ್, ಅವರು ಫಸ್ಟ್ ಡೇ ಹೋದ ದಿನವೇ ಅಂದರು ಮೇಡಮ್. ನಾನು ಅವ್ರ ಮುಂದೆ ಸಾಂಗ್ ಆಡಿದ ದಿನವೇ ನೀನು ಏನೋ ಇಷ್ಟ ಕಣೋ, ನನಗೆ ತುಂಬ ಇಷ್ಟ ಆಗೋದೆ ಕಣೋ. ನಾನು ಹೋದಾಗಲೆಲ್ಲ ವಿಶ್ವನಾಥನು ತಂದೆ ಆದರೆ ಆ ಥರನೇ ಅಂತಾಯಿದ್ರು ಸರ್. ಇವಾಗ ಅದೇ ಹೆಸರಲ್ಲಿ ನೀವು ಇದನ್ನ ಕರೆದ್ರಿ ಸರ್. ಎಲ್ಲರಿಗೂ ತುಂಬ ಧನ್ಯವಾದಗಳು. ಏನು ಮಾತಾಡೋಕ್ಕೆ ಬರಲ್ಲ, ಕ್ಷಮೆ ಇರಲಿ, ಏನಾದರೂ ತಪ್ಪ ಮಾತಾಡಿದರೆ. ಥ್ಯಾಂಕ್ ಯು. ಬರ್ಲಿ ಜೋರಾದ ಚಪ್ಪಾಳೆ. ಅನುಭವದ ಮಧುರಯಾನ, ತತ್ವ ಪದದ ಗಾನ ಸಿಂಚನ.